ನಂದಿನಿ ಹಾಲಿನ ದರ ಮತ್ತೊಮ್ಮೆ ಏರಿಕೆಯಾಗಿದೆ. 6 ತಿಂಗಳಲ್ಲಿ ಎರಡನೇ ಬಾರಿಗೆ ನಂದಿನಿ ದರವನ್ನು ಏರಿಕೆ ಮಾಡಲಾಗಿರುವಂಥದ್ದು. ರಾಜ್ಯದ ಗ್ರಾಹಕರಿಗೆ ನಂದಿನಿ ಬಿಗ್ ಶಾಕ್. ಕಾಯಿಸೋ ಮುನ್ನವೇ ನಂದಿನಿ ಹಾಲು ಕೈ ಸುಡ್ತಾ ಇದೆ. 6 ತಿಂಗಳಲ್ಲಿ ಎರಡನೇ ಬಾರಿಗೆ ನಂದಿನಿ ದರವನ್ನು ಏರಿಕೆ ಮಾಡಲಾಗಿದೆ. ರಾಜ್ಯದ ಗ್ರಾಹಕರಿಗೆ ನಂದಿನಿ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಹಾಲಿನ ದರವನ್ನು ಹೆಚ್ಚಿಸೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಹಾಲು ಒಕ್ಕೂಟಗಳು ಮತ್ತು ಕೆಎಂಎಫ್ ಒತ್ತಡವನ್ನು ಹೇರಿತ್ತು. ಬೆಲೆ ಏರಿಕೆಗೆ ಸುಸ್ತಾಗಿರುವಂತಹ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ಹಾಲಿನ ದರ 4 ರೂಪಾಯಿಗೆ ಏರಿಕೆ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ನಿರ್ಧಾರವನ್ನು ಮಾಡಿದೆ. ಹಾಗಾದ್ರೆ ರೇಟ್ ಎಷ್ಟೆಷ್ಟಾಗುತ್ತೆ? ನಾರ್ಮಲ್ ಹಾಲಿನ ದರ 44ರಿಂದ 48 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಶುಭಂ ಹಾಲಿನ ದರ 50 ರೂಪಾಯಿಂದ 54 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಆರೆಂಜ್ ಸ್ಪೆಷಲ್ ಹಾಲು ಲೀಟರ್ಗೆ 4 ರೂಪಾಯಿ ಏರಿಕೆಯಾಗಿದೆ. ಸೊ ಹೀಗೆ 6 ತಿಂಗಳಲ್ಲಿ ಎರಡನೇ ಬಾರಿಗೆ ಹಾಲಿನ ದರವನ್ನು ಏರಿಕೆ ಮಾಡಲಾಗಿರುವಂಥದ್ದು. ಈ ಬಾರಿ ಏರಿಕೆ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಅಲ್ಲ. ಈ ಬಾರಿ ಏರಿಕೆ ಆಗಿರುವಂಥದ್ದು ಬರೋಬ್ಬರಿ 4 ರೂಪಾಯಿಗೆ. 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಹೇಳಿ ಹಾಲಿನ ಒಕ್ಕೂಟಗಳು ಮತ್ತು ಕೆಎಂಎಫ್ ಪ್ರಸ್ತಾವನೆಯನ್ನು ಇಟ್ಟಿದ್ವು ರಾಜ್ಯ ಸರ್ಕಾರದ ಮುಂದೆ. ಮುಖ್ಯಮಂತ್ರಿಗಳು ಆಗ ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹಾಲಿನ ದರವನ್ನು ನಾವು ಏರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ 4 ರೂಪಾಯಿ ಅಥವಾ 5 ರೂಪಾಯಿ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಒಂದು 2 ರೂಪಾಯಿ ಅಥವಾ 3 ರೂಪಾಯಿ ಏರಿಸಬಹುದು ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ ಬರೋಬ್ಬರಿ 4 ರೂಪಾಯಿಯನ್ನು ಏರಿಕೆ ಮಾಡಲಾಗಿದೆ. 1 ಲೀಟರ್ ಹಾಲಿನ ದರ 4 ರೂಪಾಯಿಗೆ ಏರಿಕೆಯಾಗಿದೆ.